ಉಗಾಂಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಕರ್ನಾಟಕದ ಮಹಿಳೆ 24 ವರ್ಷದ ಬಿಂದು ಆತ್ಮಹತ್ಯೆ ಸಾಕಷ್ಟು ಅನುಮಾನಕ್ಕೆ ಎಡೆ. ಉಗಾಂಡ ರಾಜಧಾನಿ ಕಂಪಾಲಾದಲ್ಲಿ ವಿಜಯನಗರ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕಣ್ರಿ. ಈ ದಂಪತಿಗಳು ಕಳೆದ ವರ್ಷ ಅಷ್ಟೇ ಜುಲೈನಲ್ಲಿ ವಿದೇಶಕ್ಕೆ ತೆರಳಿದ್ರು. ನಂತರ ಅಲ್ಲೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ನೋಡಿ. ಆದ್ರೆ ಇದೀಗ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದು ಸಾಕಷ್ಟು ಅನುಮಾನಕ್ಕೆ, ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸುಂದರ ಸಂಸಾರದ ಕನಸು ಹೊತ್ತು ವಿದೇಶಕ್ಕೆ ತೆರಳಿದ್ದ ಮಹಿಳೆ ಕಣ್ರಿ ಈಕೆ. ಇದೀಗ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿಬಿಟ್ಟಿದ್ದಾಳೆ. ಕೊಟ್ಟೂರು ಮಹಿಳೆಯೊಬ್ರು ಉಗಾಂಡದಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕನ್ನನಾಯಕನ ಕಟ್ಟೆ ಗ್ರಾಮದ ಮಹಿಳೆ ಕಣ್ರಿ ಇವರು. ಉಗಾಂಡದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗೆ ಫೋಟೋದಲ್ಲಿ ಗಂಡನ ಜೊತೆ ಮುದ್ದು ಮುದ್ದಾಗಿ ಕಾಣುತ್ತಿರುವ ಮಹಿಳೆಯೇ ಬಿಂದು ಕಣ್ರಿ. ಈಗಷ್ಟೇ 24 ವರ್ಷ ಅಷ್ಟೇ. ಚಿಕ್ಕ ವಯಸ್ಸಿನಲ್ಲಿ ಈಕೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು? ನಮ್ಮ ಕರ್ನಾಟಕದ, ಅದರಲ್ಲೂ ವಿಜಯನಗರದ ಮಹಿಳೆ ಉಗಾಂಡ ದೇಶದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸು ಮಾಡಿದ್ಯಾಕೆ? ಇದು ವ್ಯವಸ್ಥಿತ ಕೊಲೆನಾ ಅಥವಾ ಆತ್ಮಹತ್ಯೆಯ? ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಈ ಪ್ರಕರಣ ಇದೀಗ ಎಡೆ ಮಾಡಿಕೊಟ್ಟಿದೆ. ಕಳೆದ ವರ್ಷ ಅಷ್ಟೇ ಪ್ರೀತಿಸಿ ಚಂದ್ರಶೇಖರ್ ಜೊತೆ ವಿವಾಹ. ಉಗಾಂಡದ ಖಾಸಗಿ ಕಂಪನಿಯಲ್ಲಿ ಇಬ್ಬರ ಉದ್ಯೋಗ. ಬಿಂದು ಎಚ್ ಅಜ್ಜೋಳ್ 2025ರ ಜೂನ್ 7ರಂದು ಪ್ರೀತಿಸಿ ಚಂದ್ರಶೇಖರ್ ಎನ್ನೋನ ಜೊತೆ ವಿವಾಹವಾಗಿದ್ದು. ಉಗಾಂಡದ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಸಿಕ್ಕಿತ್ತು ನೋಡಿ. ಹೀಗಾಗಿ ಇಬ್ರು ಕಳೆದ ವರ್ಷದ ಜುಲೈನಲ್ಲಿ ವಿದೇಶಕ್ಕೆ ತೆರಳಿದ್ರು. ಆದ್ರೆ ಬರೋಬ್ಬರಿ 1 ವರ್ಷದ ನಂತರ, ಅಂದ್ರೆ ಈ ಜುಲೈಯಲ್ಲಿ ಮಹಿಳೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾಳೆ. ಪರದೇಶದಲ್ಲಿ ಸುಂದರ ಸಂಸಾರಕ್ಕೆ ಫೋಟೋಗಳೇ ಸಾಕ್ಷಿ. ಇವರ ದಾಂಪತ್ಯದ ಮೇಲೆ ಯಾರ ಕಣ್ಣ ಬಿತ್ತು ಶಿವನೇ. ವಿಜಯನಗರದ ಮಹಿಳೆ ಉಗಾಂಡದಲ್ಲಿ ಸುಂದರ ಬದುಕನ್ನ ಕಟ್ಟಿಕೊಂಡಿದ್ಲು. ಸಪ್ತ ಸಾಗರವನ್ನ ದಾಟಿದ ಬಿಂದು ಜೀವನದಲ್ಲಿ ಅದೇನಾಯ್ತೋ ಏನೋ. ಬಿಂದು ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಕೆಯ ಗ್ರಾಮದ ದಿವಂಗತ ಹಾಲಪ್ಪ ಮತ್ತು ಮಂಜುಳಾ ದಂಪತಿಯ ಐಕೈಕ ಪುತ್ರಿ ಎಂದು ತಿಳಿದು ಬಂದಿದೆ. ವಿದೇಶದಲ್ಲಿದ್ರು ಪ್ರತಿದಿನ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ಲು ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಘಟನೆ ನಡೆದ ದಿನ ಕೂಡ ಮಧ್ಯಾಹ್ನ ಊಟಕ್ಕೆ ಬರುವಂತೆ ಪತಿಗೆ ಕರೆ ಮಾಡಿರ್ತಾಳೆ. ಆದ್ರೆ ಪತಿ ಮನೆಗೆ ಬಂದು ನೋಡಿದ್ರೆ ಬಿಂದು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು. ತಕ್ಷಣಕ್ಕೆ ಆಸ್ಪತ್ರೆಗೆ ಸಾಗಿಸಿದ್ರು. ಅಷ್ಟರಲ್ಲಾಗಲಿ ಆಕೆ ಮೃತಪಟ್ಟಿದ್ದು ತಿಳಿದು ಬಂದ್ಬಿಟ್ಟಿದೆ. ಶ್ರೀಗಳ ಸಹಾಯ ಹಸ್ತದಿಂದ ಮೃತದೇಹ ತಾಯ್ನಾಡಿಗೆ. ಬಿಂದು ಇನ್ನಿಲ್ಲ ಅಂತ ಕುಟುಂಬಸ್ಥರಲ್ಲಿ ದಿಗಿಲು. ಕನ್ನಡದ ಕುವರಿ ಬಿಂದು ಮೃತ ವಿಷಯ ತಿಳಿಯುತ್ತಿದ್ದಂತೆ ಜರ್ಮನಿ ಪ್ರವಾಸದಲ್ಲಿದ್ದ ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ತಕ್ಷಣಕ್ಕೆ ಮಧ್ಯಪ್ರವೇಶಿಸಿದ್ದಾರೆ. ಮೃತದೇಹವನ್ನ ತಾಯ್ನಾಡಿಗೆ ತರಲು ಅಗತ್ಯ ಇರುವ ಪ್ರಕ್ರಿಯೆಗಳನ್ನ ಚುರುಕುಗೊಳಿಸಲು ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ಸಮನ್ವಯ ಸಾಧಿಸಿದ್ರು. ಬಿಂದು ನಿಧನದ ಸುದ್ದಿ ಕೇಳಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಲ್ಲಿ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ. ಬಿಂದು ಅವರು ಗ್ರಾಮದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ವಿದೇಶದಲ್ಲಿ ಉದ್ಯೋಗಕ್ಕೆ ಹೋಗಿದ್ರು. ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದ ಅವರ ಗುಣ ಮೆಚ್ಚುವಂತದ್ದು ಕಣ್ರಿ. ಬಿಂದು ಅವರ ತಂದೆ ತಾಯಿ ತುಂಬಾ ಆಘಾತಕ್ಕೊಳಗಾಗಿದ್ದಾರೆ. ಈ ಘಟನೆಯು ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ಯುವಕ ಯುವತಿಯರ ಮಾನಸಿಕ ಆರೋಗ್ಯದ ಬಗ್ಗೆ ಇದೀಗ ಚರ್ಚೆ ನಡೆದಿವೆ. ವಿದೇಶದಲ್ಲಿ ಒಂಟಿಯಾಗಿರೋರು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ತಜ್ಞರು ಹೇಳ್ತಿದ್ದಾರೆ. ಆದ್ರೆ ಬಿಂದು ಸಾವು ಈಗಲೂ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.